ಮೊನ್ನೆ ನಾನು ಮಳವಳ್ಳಿಗೆ ಹೋಗಿದ್ದೆ, ಅಲ್ಲಿ ಕೂಡ ಎಲ್ಲ ಕಿರ್ಚ್ತಿದ್ರು, ಯಾವಾಗ ಗಿಲ್ಲಿ ನೀವು ಕಾವ್ಯನ್ ಮದ್ವೆ ಆಗೋದು, ಈ ಥರ ಎಲ್ಲ ಕಿರ್ಚ್ತಾ ಇದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಏನದು? ಅವ್ರು 100% ನನ್ನ ಒಳ್ಳೆ ಫ್ರೆಂಡ್ ಅವರು, ನಾವು ಒಳ್ಳೆ ಫ್ರೆಂಡ್ಶಿಪ್ ಹಿಂಗೆ ಇರುತ್ತೆ ಅಂತ ಹೇಳಿದ್ರು. ಮೊನ್ನೆ ಬ್ರೇಸ್ಲೆಟ್ ಎಲ್ಲ ಹಾಕೊಂಡು ಹಂಗೆ ಇದ್ದಾರೆ ಅಂದ್ರೆ ಅವರು ಆ ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತಾರೆ. ಈ ಜನ ಇದನ್ನ ಬಯಸ್ತಾರಲ್ಲ, ಅದಕ್ಕೆ ಏನು ಹೇಳ್ತೀರಾ ಅಂತ ಹೇಳಿ? ಏನು ಹೇಳೋದು ಇವಾಗ, ಸಿ ಅವ್ರು ಆ ಥರ ಅನ್ಕೊಳ್ಳೋದನ್ನ ನಾನು ಅಪೋಸ್ ಮಾಡೋಕ್ಕಾಗಲ್ಲ, ಅವ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವಿವಾಗ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಇರೋದ್ರಿಂದ ನೀವು ಹಿಂಗೆ ಹಂಗೆ ಅನ್ಕೊಂಬಿಟ್ರಿ ಅಂತಲೂ ಹೇಳೋಕ್ಕಾಗಲ್ಲ. ಅವ್ರಿಗೆ ಹಿಂಗೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ನಾವೇ ಈ ಪರ್ಸ್ಪೆಕ್ಟಿವ್ಸ್ ಬಗ್ಗೆ ಮಾತಾಡ್ತಿರ್ತೀವಿ, ನಿನ್ನ ಪರ್ಸ್ಪೆಕ್ಟಿವ್ ಅದು, ನನ್ನ ಪರ್ಸ್ಪೆಕ್ಟಿವ್ ಇದು ಅಂತ. ಸೊ ಆ ಜನರ ಪರ್ಸ್ಪೆಕ್ಟಿವ್, ನನ್ನ ಪರ್ಸ್ಪೆಕ್ಟಿವ್ ಇದೆ ಅಂದರೆ ಇಟ್ಸ್ ಅ ಕ್ಲಿಯರ್ ಫ್ರೆಂಡ್ಶಿಪ್. ಅದನ್ನ ನೀವು ಮನೆ ಒಳಗಡೆನೂ ನೋಡಿದ್ದೀರಾ, ಹೊರಗಡೆನೂ ಅದಂಗೆ ಲೈಕ್ ನಾರ್ಮಲ್ ಫ್ರೆಂಡ್ಸ್ ಆಗೇ ಇದ್ದೀವಿ ಅಷ್ಟೇ. ಓಕೆ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ, ಮಂಡ್ಯದಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಲೈಫ್ ಕಟ್ಕೊಂಡು ಇವತ್ತು ಮನೆಗೆ ಹೆಣ್ಮಕ್ಳು ಯಾವತ್ತು ಸ್ಟ್ರಾಂಗ್ ಆಗಿರ್ತಾರಂತೆ, ಅಂತೆಯೇ ನೀವು ಕೂಡ ಮನೆಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಕಷ್ಟದ ದಿನಗಳಲ್ಲಿ ಇಲ್ಲ ನಾನೇನೋ ಮಾಡಬೇಕು ಅಂತ ಮನೆಗೆ ಪಿಲ್ಲರ್ ಆದಂಥವ್ರು ನೀವು. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಂದೆ ತಾಯಿ ಬಗ್ಗೆ, ಸ್ಟ್ರಗಲ್ ಲೈಫ್ ಬಗ್ಗೆ, ಹೇಗಿತ್ತು ಲೈಫು ಅವಾಗೆಲ್ಲ ಅಂತ ಹೇಳಿ? ಯಾಕಂದರೆ ಈಗ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಜನ ಇದ್ದಾರೆ, ಹೆಂಗಿತ್ತು ನಮ್ಮ ಕಾವ್ಯ ಲೈಫು ಅನ್ನೋದನ್ನು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಾನು ಅದೇ ಹೇಳಿದ್ನಲ್ಲ, ಬಿಗ್ ಬಾಸ್ ಮನೆ ಒಳಗಡೆನು ನಾನು ಎಲ್ಲೂ ಅಂದರೆ ನಂಗೆ ಹಿಂಗೆ ಕಷ್ಟ ಆಗಿತ್ತು ಅಥವಾ ಆಲ್ ದೀಸ್ ಸ್ಟ್ರಗಲ್ಸ್ ನಾನು ಫೇಸ್ ಮಾಡಿದ್ದೆ ಅನ್ನೋದನ್ನ ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಬಿಗ್ ಬಾಸ್ ಮನೇಲಿ ಆ ಥರದೊಂದು ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂದಾಗ ಐ ಕುಡಂಟ್ ಡಿನೈ ಆನ್ ದ್ಯಾಟ್. ಹೇಳಬೇಕು ಅಂತ ಹೇಳಿದೆ. ಅದೇ ನನಗೆ ಎಲ್ಲರ ಲೈಫಲ್ಲೂ ಆ ಸ್ಟ್ರಗಲ್ಸು ಕಷ್ಟಗಳು ಇದ್ದೇ ಇರುತ್ತೆ. ಹಾಗೆ ಇನಿಷಿಯಲ್ ಡೇಸಲ್ಲಿ ನಮಗೂ ಆ ಪ್ರಾಬ್ಲಮ್ಸ್ ಇತ್ತು, ಕಷ್ಟಗಳಿತ್ತು. ಬಟ್ ಯಾವತ್ತೂ ಇಲ್ಲಿಗೆ ಇಷ್ಟೇ ಲೈಫು ಅಂತ ಅಂದ್ಕೊಳ್ಳಲಿಲ್ಲ. ಆ್ಯಂಡ್ ನನಗೆ ಎಸ್ಪೆಷಲಿ ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್. ನಾನು ಏನೇ ಮಾಡ್ತೀನಿ ಅಂದರೂ, ಅಂದರೆ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ಕಾಲೇಜ್ ಸ್ಕೂಲ್ ಡೇಸಲ್ಲೆಲ್ಲ ತುಂಬ ಕಂಟ್ರೋಲ್ಡ್ ಆಗೇ ಇಟ್ಕೊಂಡಿದ್ದು. ಅಂದರೆ ಮನೆಯಿಂದ ಹೊರಗಡೆ ಕಾಲಿಡೋಕ್ಕೂ ನನ್ನ ಪರ್ಮಿಷನ್ ಬೇಕಾಗಿತ್ತು, ನಮ್ಮ ಅಪ್ಪ ಅಮ್ಮನ ಪರ್ಮಿಷನ್. ನಾನು ಎಲ್ಲಿ ಹೋಗ್ತಿದ್ದೀನಿ, ಜಸ್ಟ್ ಒಂದು ಬಾಲ್ಕನಿಲಿ ಹೋಗಿ ನಿಂತ್ಕೊಳ್ಳೋಕ್ಕೂ ನನಗೆ ಇಲ್ಲಿ ಹೋಗಿ ನಿಂತ್ಕೊಳ್ತೀನಿ, ಅಷ್ಟು ಸ್ಟ್ರಿಕ್ಟು. ಅಪ್ಪನ ಅಮ್ಮನ ಇಬ್ಬರು ಸ್ಟ್ರಿಕ್ಟೇ. ಅಂದರೆ ನಮ್ಮಮ್ಮ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋರು, ಆಯಿತು ಪುಲ್ಪ ಅಥವಾ ಆಯಿತು ಅಂತ ಹೇಳೋರು. ನಾವು ಅಪ್ಪ ಹಾಗೆಲ್ಲ ನೋ ಅನ್ನೋ ಥರ ಇದ್ದಿದ್ದು. ಒಂದ್ಸಲ ಏನಾಗಿತ್ತು, ಮನೆ ಹತ್ರ ಆರ್ಕೆಸ್ಟ್ರಾ ಆಗ್ತಿತ್ತು ಗಣೇಶ ಹಬ್ಬಕ್ಕೆ. ನನಗೆ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಮಾಡಬೇಕು, ಈ ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಮಾಡೋದಲ್ಲ ಒಂಥರ ಏನೋ ಇಂಟ್ರೆಸ್ಟ್ ಮಾಡಬೇಕು ಅಂತೆಲ್ಲ. ನಾನು ನಮ್ಮ ನೇಬರ್ಸ್ ಎಲ್ಲ ಹುಡುಗಿರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು, ಮಾಡೋಣ ಅಂತ. ನಾನು ನಮ್ಮಮ್ಮಂಗಮ್ಮ ನಾನು ಮಾಡ್ತೀನಮ್ಮ, ಹೋಗಿ ಪ್ಲೀಸ್, ನಾನು ಇಲ್ಲಿ ಇವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ನಾನು ಹೋಗಿ ಮಾಡ್ತೀನಿ ಅಂತ. ನಿಮ್ಮಪ್ಪ ಬೇಡ ಬೇಡ ಬೇಡ, ಅಲ್ಲೆಲ್ಲ ಅಷ್ಟು ಜನ ಇರ್ತಾರೆ, ಅಲ್ಲೆಲ್ಲ ಹುಡುಗರು ಇರ್ತಾರೆ, ಬೇಡ ಆ ಥರ ಹೇಳಿದರು. ನಾನು ಅಳ್ತಾ ಕೂರ್ತಿದ್ದೆ. ಹಂಗೂ ಗೊತ್ತಿಲ್ಲದೆ ಒಂದೆರಡು ದಿನ ಹೋಗಿ ಪ್ರಾಕ್ಟೀಸು ಮಾಡಿರ್ತೀನಿ, ಗೊತ್ತಿಲ್ಲದೆ ಹೋಗಿ ಮಾಡ್ಬೇಡ ಅಂತ. ಆಮೇಲೆ ಗೊತ್ತಾಗಿ ಯಾರೋ ಹೇಳ್ಬಿಟ್ಟು ಬೈಸ್ಬಿಟ್ಟು ಬೇಡ ಅಂತ ಕಳಿಸಿದ್ರು. ಆ ಗ್ರೂಪ್ ಡ್ಯಾನ್ಸ್ ಎಲ್ಲ ಆದಮೇಲೆ ನೋಡಕ್ಕೆ ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಅಂತೀನಿ, ಅದಕ್ಕೂ ಕರ್ಕೊಂಡು ಹೋಗಲ್ಲ. ಆಮೇಲೆ ಸರಿ ನಾನು ಗೊಳೋ ಅಂತ ಅಳ್ತಿದ್ದು ನೋಡಿ ಆಯ್ತು ಅಂದ್ಬಿಟ್ಟು ಆಯ್ತು ಒಬ್ಳೆ ಒಂದು ಸಾಂಗ್ ಹಾಕಿ ನಿಲ್ಲಿಸಿ ಡ್ಯಾನ್ಸ್ ಮಾಡಿಸಿದ್ರು ಅಲ್ಲೇ. ಸೊ ಅಂದರೆ ನಾನು ಹೇಳ್ತಿರೋದು ಅಷ್ಟು ಸ್ಟ್ರಿಕ್ಟು, ಬೇಡ ಅಂದರೆ ಅವ್ರಿಗೆ ಹೆಂಗೆ ಅಂದರೆ ಹೆಣ್ಮಕ್ಳನ್ನ ಕೈಯಲ್ಲಿ ಕೆಂಡ ಇಟ್ಕೊಂಡಂಗೆ ಅನ್ನೋ ಥರ ಮೈಸೆಟ್ಟಲ್ಲಿ ಇದ್ದಿದ್ದು. ಸೊ ಅಷ್ಟು ಸೂಕ್ಷ್ಮವಾಗಿ ಇದು ಮಾಡಿದ್ದು. ಬಟ್ ಅದೇ ಆ ಕಾಲೇಜ್ ಸ್ಕೂಲ್ ಲೈಫಲ್ಲೆಲ್ಲ ಹಾಗೆ ಇತ್ತು. ನಾನು ಇಂಡಸ್ಟ್ರಿಗೆ ಎಂಟ್ರ್ ಆದಮೇಲೂ ನನಗೆ ನಾನೇ ಒಂದು ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೋಬೋದು, ನಾನು ಕರೆಕ್ಟಾಗಿ ಡಿಸಿಷನ್ಸ್ ತೊಗೋತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಬರೋವರೆಗೂ ನನಗೆ ಅವರು ಇಬ್ಬರು ಜೊತೆಲೇ ಇದ್ದರು, ಹಿಂಗೆ ಹಂಗಂಗೆ ಅಂತ. ಇವತ್ತು ಅವರು ನಾನು ಹೇಳಿದ್ನಲ್ಲ, ನೀನು ಏನೇ ಡಿಸೈಡ್ ಮಾಡಿದ್ರು ಯೋಚನೆ ಮಾಡಿನೇ ಮಾಡಿರ್ತೀಯ ಅನ್ನೋ ಒಂದು ನಂಬಿಕೆ ಬಂದಿದೆ ಅವರಿಗೆ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ, ಇನ್ನು ಮುಂದೇನು ಉಳಿಸ್ಕೊಂಡು ಹೋಗ್ತೀನಿ.